ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಕೂಡ ಆರಾಮದೇವು ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಉತ್ತರ ಕರ್ನಾಟಕ ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿನಿ ರೀ ಇವತ್ತಿನ ವಿಡಿಯೋದಾಗ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಮೇನ್ ರೊಟ್ಟಿ ಬರ್ಬೇಕು ನೋಡ್ರಿ. ರೊಟ್ಟಿ ಬರಲಿಲ್ಲ ಅಂತಂದ್ರೆ, ಈಗ ಹೊಸ್ದಾಗಿ ಅದು ಗಂಡನ ಮನೆಗೆ ಹೋಗಿರ್ತಾರೆ, ರೊಟ್ಟಿ ಬರಲಿಲ್ಲ ಅಂದ್ರೆ ಅತ್ತಿ ಮಾವನ ಕೈಲಿ ಮನೆಯವ್ರ ಕೈಲಿ ಬೈಸ್ಕೋಬೇಕಾಗ್ತದೆ. ಅದ್ರ ಸಂಬಂಧ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡಕತ್ತೀನಿ ರೀ. ಮತ್ತು ಕೈ ಸುಡ್ತದ ಅನ್ನೋರಿಗೆ ಮಸ್ತ್ ಟಿಪ್ಸನ್ನು ಹೇಳ್ಕೊಟ್ಟಿನಿ. ಕೈ ಅದು ಒಟ್ಟು ಸುಳ್ಳಾರ್ದಂಗೆ ರೊಟ್ಟಿ ಯಾವ ರೀತಿ ಬೇಯಿಸೋದು, ಯಾವ ರೀತಿ ಹಾಕೋದು ಅದೆಲ್ಲ ಹೇಳ್ಕೊಟ್ಟಿನಿ ರೀ. ಇಲ್ಲಿ ಒಂದು ಸ್ವಲ್ಪ ಜೋಳದ ಹಿಟ್ಟು ತೊಗೊಂಡಿನಿ. ಜೋಳದ ಹಿಟ್ಟು ತೊಗೊಂಡು ಜಿಗಿ ಹಾಕ್ದೆ ರೀ. ತೆವೆ ಜಿಗಿ ಇತ್ತಲ್ರಿ, ಜಿಗಿ ಹಾಕಿ ಘಾಟ್ ಜಿಗಿ ಕಲ್ಸೋದ್ರಿ. ಮೊದಲು ಸ್ವಲ್ಪನೇ ಕಲಸಿ ಹಿಟ್ಟು ನಾದ್ದೇವಲ್ರಿ, ಹಿಟ್ಟು ಜಿಗಿ ಬರಂಗಿಲ್ಲ. ಅದಕ್ಕೆ ಮೊದಲು ಕಡ್ಚಿಲೆ ಗಟ್ಟಿ ಗಟ್ಟಿ ಆಗ್ಬೇಕದ್ರಿ. ಅದು ಆಳ್ತನ ಕಲಸಿ ಆಮ್ಯಾಗ ಹಿಟ್ಟು ನಾದ್ಬೇಕು ನೋಡ್ರಿ. ಸ್ವಲ್ಪ ನೀರು ಹಾಕಿ ಜಿಗಿ ಬರುವಂಗೆ ಹಿಟ್ಟು ನಾದ್ಬೇಕ್ರಿ. ಒಮ್ಮೆ ಜಾಸ್ತಿ ನೀರು ಹಾಕಿ ನಾದಿಬಿಟ್ಟು ಅಂದ್ರೆ ರೊಟ್ಟಿ ಚಲೋ ಬರಂಗಿಲ್ಲ ರೀ, ಹರಿತಾವ. ಅದಕ್ಕಾಗಿ ನೋಡ್ರಿ ಇಲ್ಲಿ ಸ್ವಲ್ಪ ನೀರು ಹಚ್ಚಿ ಮಿದ್ಯಾಕತ್ತೀನಿ ನಾ. ಎಷ್ಟು ಮಿದುವಾಗಿ ನಾದ್ತೆ ಅಷ್ಟು ಚಂದ ರೊಟ್ಟಿ ಬರ್ತಾವೆ ನೋಡ್ರಿ. ರುಚಿ ಭೀ ಬರ್ತಾವ್ರಿ. ಒಲೆ ಮ್ಯಾಗ ಮಾಡೋದು ರೊಟ್ಟಿ ಅಂತರೂ ಕೇಳಬೇಡ್ದು ನೋಡ್ರಿ, ಅಷ್ಟು ರುಚಿಯಾಗಿ ಬರ್ತಾವೆ. ಒಲೆ ಮ್ಯಾಗೆ ಮಾಡ್ಲತ್ತಿದ್ರನ್ನ ರೊಟ್ಟಿ ಅಂತರೂ ಮತ್ತು ಎಷ್ಟು ಮಿದ್ದಿದ್ದೇವೆ ಅಷ್ಟು ಸ್ವಾದ ಆತಾವ ನೋಡ್ರಿ ರೊಟ್ಟಿ ಅಂತರೂ. ಇಲ್ಲಿ ನೋಡ್ರಿ ಮಿದ್ಯಾಕತ್ತಿದನ ನೋಡ್ತಿರ್ಬೋದು ನೀವು. ಗಸ 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 ಜೋರು ಹಾಕಿ ಮಿದಿಬೇಕು ನೋಡ್ರಿ. ಇದಕ್ಕೆ ನಮ್ಮ ಕಡೆ ನಾದೋದು ಅಂತೇವು. ಈ ಥರ ಹಿಟ್ಟು ನಾದ್ದೇವು ಅಂದ್ರೆ ಯಾರಿಗೆ ತಾನೇ ರೊಟ್ಟಿ ಬರಂಗಿಲ್ಲ ಹೇಳಿ. ಇಲ್ಲಿ ನೋಡ್ರಿ ಇಷ್ಟು ಹಿಟ್ಟು ನಾದಿ ಇದು ಬಾಜುಕ್ ಸೈಡಿಗೆ ಇಡನ್ರಿ. ಇದಿಟ್ಟು ಇಲ್ಲಿ ಇಷ್ಟೇ ಹಿಟ್ಟು ತೊಗೊಂಡಿನಿ ರೀ. ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಉಳ್ಳಿ ಮಾಡಿ ತೆಳಗೆ ಒಂದು ಸ್ವಲ್ಪ ಜೋಳದ ಹಿಟ್ಟು ಹಾಕಿ ಬಡಿಯೋದು ನೋಡ್ರಿ ರೊಟ್ಟಿ. ಇಲ್ಲಿ ಒಂದು ಸ್ವಲ್ಪ ನಾನು ಮೊಬೈಲ್ ಚಾರ್ಜನ ಖಲಾಸ್ ಆಗಿತ್ತು ನೋಡ್ರಿ. ಅದ್ರ ಸಂಬಂಧ ಒಂದು ಸ್ವಲ್ಪ ಚಾರ್ಜಿಗೆ ಹಚ್ಚಿ ವಿಡಿಯೋ ಮಾಡಕತ್ತಿದ್ದ. ಸುರುವಿನ ರೊಟ್ಟಿ ಹಾಕೋದು ಬಡಿಯೋದು ತೋರ್ಸೋಕ್ಕಾಗಲಿಲ್ಲ. ಇಲ್ಲಿ ನೋಡ್ರಿ ಬಳ್ಳಿತಿದ್ದು ನೋಡ್ರಿ. ರೊಟ್ಟಿ ಮಾಡೋದಂತೂ ಈಜಿ ನೋಡ್ರಿ. ಹಿಟ್ಟು ನಾದೋದ್ರಾಗ ಮೇನ್ ಐತೆ ನೋಡ್ರಿ. ಹಿಟ್ಟು ಯಾವ ರೀತಿ ನಾವು ನಾದ್ತೇವೋ ಹಂಗೆ ರೊಟ್ಟಿ ಬರ್ತಾವೆ ನೋಡ್ರಿ. ಜಾಸ್ತಿ ನೀರು ಹಾಕಿ ನಾದಿಬಿಟ್ಟೆವು ಅಂದ್ರೆ ಒಟ್ಟು ರುಚಿ ಆಗಂಗಿಲ್ಲ ರೀ ರೊಟ್ಟಿ. ಈ ಥರ ಮಿದ್ದು ನಾದೋದ್ರಿಂದ ರೊಟ್ಟಿ ಇಟ್ಟು ರುಚಿಯಾಗಿ ಬರ್ತಾವೆ ರೀ. ಅದ್ರಾಗ ಒಲೆ ಮ್ಯಾಗ ಮಾಡ್ತೇವಲ್ರಿ, ಒಲೆ ಮ್ಯಾಗಿನಂತರೂ ಕೇಳಂಗೇ ಇಲ್ಲ ನೋಡ್ರಿ. ಇಲ್ಲಿ ನೋಡ್ರಿ ರೊಟ್ಟಿ ಬಡಿಯೋದಂತೂ ಆಗ್ಯದ. ಎರಡು ಕೈಲೇ ಹಾಕ್ಲುತ್ತಿದ್ದು ನೋಡ್ರಿ ಈ ರೊಟ್ಟಿ ಅಂತರೂ. ಪೈಲಾದೊಂದು ರೊಟ್ಟಿ ಎರಡು ಕೈಲೇನೆ ಹಾಕೀನಿ. ಒಂದು ಕೈಲಿ ಭೀ ಹಾಕ್ಲಿಕ್ಕೆ ಈಜಿ ಅಲ್ರಿ, ಒಂದು ಕೈಲಿ ಎಲ್ಲರೂ ಹಾಕ್ತಾರೆ. ಮತ್ತು ಈ ಥರ ಎರಡು ಕೈಲೇ ಭಾಳ ಮಂದಿಗೆ ಹೆಣ್ಮಕ್ಳಿಗೆ ರೊಟ್ಟಿ ಹಾಕ್ಲಿಕ್ಕೆ ಬರಂಗಿಲ್ಲಲ್ರಿ. ಅವ್ರು ಏನು ಮಾಡೋದಪ್ಪ ಅಂತಂದ್ರೆ, ಇಲ್ಲ ಈಗ ಮತ್ತೊಂದು ಏನು ಉಳ್ಳಿ ತೊಗೊಳ್ತೀನಲ್ರಿ, ಉಳ್ಳಿ ತೊಗೊಂಡು ರೊಟ್ಟಿ ಮಾಡಿ ಇದು ಯಾವ ರೀತಿ ಹಾಕ್ತೀನಿ ಅಂತ ನೋಡೋಣ್ರಿ. ಎಲ್ಲರಿಗೆ ಈಜಿ ನೋಡ್ರಿ ಇದು. ಈ ಥರ ರೊಟ್ಟಿ ಹಾಕೋದ್ರಿಂದ ಕೈನೇ ಸುಡಂಗಿಲ್ಲ ರೀ ಒಟ್ಟು. ಈಗ ಅಂಜಿಕೆ ಬರ್ತದಲ್ರಿ ಒಬ್ಬರಿಗೆ ರೊಟ್ಟಿನೇ ಈಗರೇ ಒಟ್ಟು ರೊಟ್ಟಿನೇ ಮಾಡಂಗಿಲ್ಲಲ್ರಿ, ಬರೀ ಚಪಾತಿ ಮಾಡ್ತಾರೆ. ಅದಕ್ಕಾಗಿ ರೊಟ್ಟಿ ಮಾಡೋಕೆ ಹೆದರಿಕೆ ನೋಡ್ರಿ. ಬೇಯಿಸೋದು ರೊಟ್ಟಿ ಹಾಕಾಗ ಕೈ ಸುಡ್ತದೆ ಅಂಥೇಳಿ. ಇಲ್ಲಿ ನೋಡ್ರಿ ರೊಟ್ಟಿ ಅಂತೂ ನಂದು ರೆಡಿ ಆಗ್ಯದ. ತೆವ್ಯಾನ ರೊಟ್ಟಿ ಭೀ ಹೆಂಗೆ ತಿರುವಿ ಹಾಕ್ಲತ್ತಿದ್ದು ನೋಡ್ರಿ. ಗಾಳಿ ಒಂದು ಜಾಸ್ತಿ ಬಿಟ್ಟಿತ್ತು ರೀ, ಅದಕ್ಕಾಗಿ ಮಾರಿಗೇನೆ ಹೋಗಿ ಹೊಂಟಿತ್ತು ನೋಡ್ರಿ. ಇಲ್ಲಿ ನೋಡ್ರಿ ರೊಟ್ಟಿ ಅಂತೂ ಬೈದದ. ಈಗ ರೊಟ್ಟಿ ಯಾವ ರೀತಿ ಹಾಕೋದಂತ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ ಆ ಬಡ್ದಿರೋ ರೊಟ್ಟಿ ಎತ್ತಿ ಇದು ಏನು ಬೈದದಲ್ರಿ, ಬೈದದ ರೊಟ್ಟಿ ಮ್ಯಾಗ ಹಾಕಿ ಈ ಥರ ರೊಟ್ಟಿ ಹಾಕೋದು ನೋಡ್ರಿ. ಭಾಳ ಅಂದ್ರೆ ಭಾಳ ಈಜಿ ಐತೆ ನೋಡ್ರಿ. ಎಲ್ಲರೂ ಸಹಿತ ಹಾಕ್ಬೋದು ಈ ಥರ ರೊಟ್ಟಿ. ಮತ್ತು ನಿಮಗೆ ಈಗ ರೊಟ್ಟಿನೇ ಬಡ್ದಿರಲ್ಲ ಮತ್ತು ಮೊದಲನೇ ರೊಟ್ಟಿ ಹೆಂಗೆ ಹಾಕಬೇಕಪ್ಪ ಅಂತಂದ್ರೆ, ಈ ಚಂಜಿ ಮಡಿಯು ಅದು ರೊಟ್ಟಿ ಮತ್ತು ಚಪಾತಿ ಹಿಂಗೆ ಇರ್ತಾವಲ್ರಿ, ಹಂಗೆ ಭೀ ಹಾಕಿದ್ರೆ ನಡೀತದೆ ನೋಡ್ರಿ. ಇಲ್ಲಿ ನೋಡ್ರಿ ಮತ್ತೊಂದು ರೊಟ್ಟಿ ಬಡ್ಲಿಗತ್ತಿದ್ದು ಹಾಗೆ ಒಲಿನೂ ಚಂದ ಉರ್ಲಿತಿತ್ತು.
ಒಲಿ ಮ್ಯಾಗಂತೂ ಅವಾಗೆ ಆಗಿಬಿಡ್ತಾವೆ ನೋಡ್ರಿ ರೊಟ್ಟಿ. ನಮ್ಮ ಕಡೆ ಹಳ್ಳಿಗಳ ಸೈಡ ರೊಟ್ಟಿ ಮಾಡೋದಂತೂ ಈಜಿ ಕೆಲಸ ನೋಡ್ರಿ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ರೊಟ್ಟಿ ಬರ್ತಾವೆ. ಹಳ್ಳಿಯಾಗ ತಿನ್ನೋದೇ ರೊಟ್ಟಿ ಅಲ್ರಿ. ಮತ್ತು ಜಾಸ್ತಿ ರೊಟ್ಟಿ ಬರಂಗಿಲ್ಲ ಅಂದ್ರೆ ಶೀಟ್ಯಾನವರಿಗೆ ಬರಂಗಿಲ್ಲ. ಹಳ್ಳಿಗಡ್ದಾಗ ಬಿಟ್ಟು ರೊಟ್ಟಿ ಮಾಡಿ ರೊಟ್ಟಿ ಬುತ್ತಿ ತಲೆ ಮ್ಯಾಗ ಇಟ್ಕೊಂಡು ಕಲ್ಸಿಗೆ ಹೋಗ್ತಾರೆ ನೋಡ್ರಿ. ಮೇನ್ ಹೊಲ್ದ ಕೆಲಸ ಮಾಡೋರು ಮತ್ತು ಹಳ್ಳಿಗಡ್ದಾಗ ಇದ್ದವರು ದಿನಾಲೂ ರೊಟ್ಟಿ ಬೇಕು ನೋಡ್ರಿ. ಈ ಥರ ಒಮ್ಮೆ ಮಾಡಿ ನೋಡ್ರಿ ನೀವು. ರೊಟ್ಟಿ ಒಟ್ಟು ಹಾಳಾಗಂಗಿಲ್ಲ, ಹರಿಯಂಗಿಲ್ಲ. ಮಾಡ್ಲಿಕ್ಕೆ ಭೀ ಈಜಿ ಮತ್ತು ಹಾಕ್ಲಿಕ್ಕೆ ಮೇನಾಗಿ ತೆವ್ಯಾಗ ಹಾಕೋದು ಈಜಿ ಅದಲ್ರಿ. ಒಂದು ಸ್ವಲ್ಪ ಸ್ಪೀಡ್ ಇಟ್ಟೀನಿ ಹಿಡಿಯೋ, ಯಾಕಂದ್ರೆ ಲೆಂತಿ ಭಾಳ ಆಗಿತ್ತು ರೀ. ಅದ್ರ ಸಂಬಂಧ ಒಂದು ಸ್ವಲ್ಪ ಸ್ಪೀಡ್ ಇಟ್ಟೇವಂದ್ರೆ ಟೈಮಿಂಗ್ ಒಂದು ಸ್ವಲ್ಪ ಕಡಿಮೆ ಆಗ್ತದೆ ಅಂಥೇಳಿ ಸ್ಪೀಡ್ ಇಟ್ಟೀನಿ ನೋಡ್ರಿ. ಒಂದು ಬೈಯೋದ್ರಾಗ ಒಂದು ರೆಡಿ ಆಗ್ತದೆ ನೋಡ್ರಿ. ಲೈಟ್ ಒಂದು ಇದ್ದಿತ್ತಲ್ಲ, ಚಾರ್ಜ್ ಒಂದು ಸಿಕ್ಕಾಪಟ್ಟೆ ಕಾಡ್ಲತ್ತಿತ್ತು ನೋಡ್ರಿ. ನಮ್ಮದು ಚಾರ್ಜಿಂಗ್ ಇದ್ದಿತ್ತಲ್ಲ ಮೊಬೈಲ್ಗೆ, ಅದಕ್ಕಾಗಿ ಅದು ಮೊಬೈಲ್ ಚಾರ್ಜಿಂಗ್ ಹಚ್ಚೇ ವಿಡಿಯೋ ಮಾಡಾಕತ್ತೀವಿ. ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ಕಟ್ ಮಾಡೀವಿ. ನೋಡ್ರಿ ಇಲ್ಲಿ ಮತ್ತೊಂದು ರೊಟ್ಟಿನ ಬಡ್ಲಿಗತ್ತಿದ. ಒಂದು 8-10 ಅಟ್ಟೆ ಮಾಡೀನಿ ರೀ. ನಾ ಜಾಸ್ತಿ ಏನು ಮಾಡಿಲ್ಲ, ಒಂದು 8-10 ರೊಟ್ಟಿ ಮಾಡೀನಿ. ನಾ ಮಾಡಿರುವ ಮೆಥಡ್ ಒಳಗೆ ನೀವು ಒಮ್ಮೆ ರೊಟ್ಟಿ ಮಾಡಿ ನೋಡ್ರಿ, ಎಷ್ಟು ಮಸ್ತಾಗಿ ಬರ್ತಾವೆ. ರೊಟ್ಟಿ ಬರಲಾರ್ದವ್ರು ಸಹಿತ ರೊಟ್ಟಿ ಮಾಡ್ಬೋದು ನೋಡ್ರಿ ಈ ಥರ ಮಾಡಿದ್ರೆ. ಇಲ್ಲಿ ನೋಡ್ರಿ ರೊಟ್ಟಿ ಮಾಡೋದಂತೂ ಆಗ್ಯಾವ. ಇಲ್ಲಿ ಒಂದು 8-10 ರೊಟ್ಟಿ ಮಾಡೀನಿ. ಒಂದು ಲಾಸ್ಟಿಗೆ ದಪ್ಪನ ರೊಟ್ಟಿ ಮಾಡೀನಿ. ರೊಟ್ಟಿ ಮಾಡಿ ಅದು ಒಂದು ಚೂರು ಬೇಯಿಸಿ ಮತ್ತು ಬೆಂಕ್ಯಾಗ ಸುಡ್ಲತ್ತಿದ್ದು ನೋಡ್ರಿ. ಅದು ಭಾರಿ ರುಚಿ ಆಗ್ತದೆ ಆ ಥರ ಮಾಡಿದ್ರೆ ಭೀ. ತೆಳ್ಳನ ರೊಟ್ಟಿ ಭಾಳ ಸುಡ್ಲಿಕ್ಕೆ ಬರಂಗಿಲ್ಲ, ಅದಕ್ಕೆ ಒಂದು ಸ್ವಲ್ಪ ದಪ್ಪನ ಮಾಡಿದದು ಮಾಡಿ ಬೆಂಕ್ಯಾಗ ಸುಡ್ಲತ್ತಿದ್ದು ನೋಡ್ರಿ. ಒಂದು 8 ಮಾಡಿದ್ರಿ. ಮಸ್ತ್ ಅಂದ್ರೆ ಮಸ್ತ್ ರೊಟ್ಟಿ ಆಗ್ಯಾವ. ಈ ಥರ ಮತ್ತೆ ನೀವು ಒಮ್ಮೆ ಟ್ರೈ ಮಾಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.